ಮನೆಗೆ ಬಂದಿದ್ರು ತಂದೆಯವರಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಅಲ್ಲ, ಸಿ ಎಮ್ ಮನೆಗೆ ಬರೋ ಅಂಥದ್ದು ವಿಚಾರ ಏನು ಹೊಸದೇನೇನಲ್ಲ. ಯಾಕಂದ್ರೆ ತುಮಕೂರಲ್ಲಿ ಅವತ್ತು ಕಾರ್ಯಕ್ರಮ ಇತ್ತು. ಸೊ ಆ ಕಾರ್ಯಕ್ರಮ ಇರೋದ್ರಿಂದ ಜನರಲಾಗಿ ತುಮಕೂರಿಗೆ ಬಂದಾಗ ಮನೆಗೆ ಊಟಕ್ಕೆ ಬರೋ ಅಂಥದ್ದು ಪದ್ಧತಿ. ಸೊ ಅದೇ ರೀತಿ ಮನೆಗೆ ಬಂದಿದ್ದಾರೆ. ತಂದೆಗೆ ಏನೋ ಗುಡ್ ನ್ಯೂಸ್ ಇದೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಅಲ್ಲ, ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಿಮ್ಮವ್ರು ಕೇಳಿದ್ರು, ಮಂತ್ರಿಗಿರಿ ಏನಾದರೂ ಆಗುತ್ತಾ ರಾಜಣ್ಣವ್ರು ಮತ್ತೆ ತೊಗೊತೀರಾ ಅಂತ ಕೇಳಿದ್ರು. ಸೊ ಈ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ರೀಶಫಲ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಪಕ್ಷ, ಸೊ ಅವತ್ತು ಅನುಕೂಲ ಮತ್ತೆ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಥರ ಚರ್ಚೆ ಆಯಿತು? ಇಲ್ಲ, ಮನೆಯಲ್ಲಿ ರಾಜಕೀಯವಾಗಿ ಚರ್ಚೆ ಏನೂ ಮಾತಾಡಲೇ ಇಲ್ಲ. ಸುಮ್ಮನೆ ಜನರಲಾಗಿ ಬಂದರು, ಅವ್ರಿಗೂ ಹುಷಾರಿರಲಿಲ್ಲ. ಸೊ ಹುಷಾರಿಲ್ದಲೇ ಇದ್ದರು, ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಅದರಿಂದ ಊಟ ಮಾಡಿ ಹೋಗಿದ್ದು ಅಷ್ಟೇ, ರಾಜಕೀಯವಾಗಿಲ್ಲ. ಅಲ್ಲ, ಆಗಬೇಕು ಅಂತಲೇ ತಾನೇ ನಾವು ಎಲ್ಲ ಇರೋದು. ಯಾಕಂದರೆ ಏನೂ ಯಾವುದು ಹಗರಣಕ್ಕೆ ಸಿಗಾಕೊಂಡೇನು ರಾಜೀನಾಮೆ ಕೊಟ್ಟಿರೋ ಅಂಥದ್ದಲ್ಲ. ಏನೋ ಒಂದು ವಿಚಾರ ಮಾತಾಡಿರೋವಂಥ ವಿಚಾರನ ಅದನ್ನು ತಪ್ಪಾಗಿ ಗ್ರಹಿಸ್ಕೊಂಡು ಅದಾಗಿರೋವಂಥದ್ದು. ಸೊ ಅದರಿಂದ ಮತ್ತೆ ಪಕ್ಷದಲ್ಲಿ ತೊಗೊಬೇಕು, ಸರ್ಕಾರಕ್ಕೆ ರಾಜಣ್ಣವ್ರು ಇರಬೇಕು ಅನ್ನೋವಂಥ ಭಾವನೆ ಇಡೀ ಎಲ್ಲ ಕಡೆ ಜಿಲ್ಲೆಯಲ್ಲೂ ಇದೆ. ಸೊ ಅದೇ ರೀತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಅವ್ರ ಮೇಲೆ ವಿಶ್ವಾಸ ಇದೆಯಾ ಸರ್? ಏನು ಸಿಹಿ ಸುದ್ದಿ ಹೇಳಿದರೆ ಮತ್ತೆ ಅವರು ಅದನ್ನೆಲ್ಲ ಪರಿಗಣಿಸಿ ಮಾಡ್ತಾರೆ? ಅಲ್ಲ, ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಸಿದ್ದರಾಮಯ್ಯ ಅವ್ರ ಮೇಲೆ ವಿಶ್ವಾಸ ಇದೆಯಾ? ಈಗ ನಾವು ಕೊಟ್ಟರೆ ಅವ್ರ ಮೇಲೆ ತಾನೇ ವಿಶ್ವಾಸ ಇರೋವಂಥದ್ದು. ನಾವು ಫೈನಲಾಗಿ ಏನು ಹೇಳಿದ್ರು, ಸಿದ್ದರಾಮಯ್ಯ ಅವ್ರ ಹತ್ರಕ್ಕೆ ಹೋಗೋದು. ಅವರಿಲ್ಲ ಮಾಡ್ತೀನಿ ಅಂತ ಹೇಳಿದರೆ, ನಾನು ಭಾಳಷ್ಟು ಸತಿ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ, ತೊಗೊತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅದು ಯಾವತ್ತು ರೀಶಫಲ್ ಆಗುತ್ತೆ ಖಂಡಿತವಾಗೂ ತೊಗೊಳ್ತೀನಿ.